ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಬೇಳೆ ಒಬ್ಬಟ್ಟು ಮತ್ತು ಬೇಳೆ ರಸಂ ಮಾಡಿದ್ದೀನಿ. ಒಬ್ಬಟ್ಟು ರಸ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಅರ್ಧದಷ್ಟು ಮೈದಾ ಹಾಕ್ಕೊಂಡಿದ್ದೀನಿ, ಅರ್ಧದಷ್ಟು ಚಿರೋಟಿ ರವೆ ಹಾಕ್ಕೊಂಡು ಒಂದು 10 ಸ್ಪೂನ್ ಎಣ್ಣೆ ಬಳಸಿನೇ ನಾನು ಕಲಸಿಕ್ಬಿಟ್ಟಿದ್ದೆ ಬೆಳಗ್ಗೆ ಎದ್ದ ತಕ್ಷಣ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. 1 ಪಾವಷ್ಟು ನಾನು ಬೇಳೆ ತಗೊಂಡಿದ್ದೀನಿ. ನಾನೊಂದು ಕಡೆ ನೀರು ಕುದಿಯಕ್ಕೆ ಇಟ್ಬಿಟ್ಟಿದ್ದೆ ಆಲ್ರೆಡಿ. ಈಗ ನಾನು ಬೇಳೆ ತೊಳ್ಕೊಂಡು ಆ ಬೇಳೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ. ನೋಡಿ ಇವಾಗ ಬೇಳೆ ಬಂದಿದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಆಲ್ರೆಡಿ ಬೇಳೆ ಬೆಂದೋಗ್ಬಿಟ್ಟಿದೆ. ಈಗ ಈ ಬೇಳೆ ನಾವು ಬಸ್ಕೊಳ್ಳೋಣ. ನಾನೊಂದು ತಪ್ಪಲೆ ತಗೊಂಡಿದ್ದೀನಿ. ತಪ್ಪಲೆಗೆ ಒಂದು ಸ್ಟೇನರ್ ಇಟ್ಬಿಟ್ಟು ಈ ಬೇಳೆ ನೀರು ಅದಕ್ಕೆ ಹಾಕ್ತಾ ಇದ್ದೀನಿ. ಬೇಳೆ ಬಸ್ಕೊಂಡ್ಮೇಲೆ ನಾವು ಈ ಬೆಲ್ಲ ಏನು ಪಾಕ ತೆಗೆಯೋದು ಬೇಡ. 1 ಪಾವಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ. ನಿಮಗೆ ಸಿಹಿ ಏನೋ ಜಾಸ್ತಿ ಬೇಕು ಅಂದರೆ 1/4 ಪಾವಷ್ಟು ಕೂಡ ನಾವು ಬೆಲ್ಲ ತಗೊಳ್ಬೋದು. ನಾನು 1 ಪಾವ ಹಾಕಿದ್ದೀನಿ ಅಷ್ಟೇ. 1 ಸೌಟಷ್ಟು ನಾನು ಆ ಬೇಳೆ ನೀರು ಹಾಕಿದ್ದೀನಿ. ಮತ್ತು ಇದೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ. ನೋಡಿ ಚೆನ್ನಾಗಿ ಒಂದ್ಸತಿ ನಾವು ಮಿಕ್ಸ್ ಮಾಡಿಬಿಟ್ಟು ಕರಗಿದ ಮೇಲೆ ಈ ಬೇಳೆ ನಾವು ಬೇಯಿಸಿದ್ವಲ್ಲ ಆ ಬೇಳೆ ಹಾಕ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕುದಿಯಕ್ಕೆ ಬಿಟ್ಬಿಡ್ಬೇಕು. ಹಾಗೇನೆ ಆ ಬೇಳೆ ಎಲ್ಲ ಸ್ವಲ್ಪ ಸಿಹಿ ಬರುತ್ತೆ. ಒಂದು 5 ನಿಮಿಷ ಹಾಕಿ ಬಿಡೋಣ. ಈಗ ಇದಾಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದು ತಣ್ಣಗೆ ಹಾಕ್ಬಿಡೋಣ. ಈಗ ನಾವು ರಸಕ್ಕೆ ನೋಡ್ಕೊಳ್ಳೋಣ. ಸಾಸಿವೆ 1/4 ಸ್ಪೂನು, ಮೆಂತ್ಯ 1/4 ಸ್ಪೂನು, 1 ಕಡ್ಡಿ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ 4-5 ಎಸಳು, ಮತ್ತು ಮೆಂತ್ಯ 1/4 ಸ್ಪೂನು, ಮೆಣಸು 1 ಸ್ಪೂನು, ಜೀರಿಗೆ 1 ಸ್ಪೂನು, ಧನಿಯಾಕಾಳು 1 ಸ್ಪೂನು, ಸ್ವಲ್ಪ ಇಂಗು ಮತ್ತು ಒಂದು 3 ಬೆಳಿಗ್ಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೊಂದು ಬೆಳಿಗ್ಗೆ ಮೆಣಸಿನ ಖಾರ ಇರುತ್ತೆ, ಒಂದೊಂದು ಕಮ್ಮಿ ಇರುತ್ತೆ. ಅದಕ್ಕೆ ನಾವು ನೋಡ್ಕೊಂಡು ಹಾಕ್ಕೊಳ್ಳೋಣ. ಈ ರಸ ಮತ್ತು ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ರಸ. ಇದು ಮಾರನೇ ದಿನ ಮಾಡಿಟ್ಬಿಟ್ಟು ಮಾರನೇ ದಿನ ತಿಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ನೆಂದಿರುತ್ತಲ್ವಾ, ಆ ಹೂರಣ ಬೇರೆ ಹಾಕಿರ್ತೀವಿ ನಾವಲ್ಲ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರಸ. ಸ್ವಲ್ಪ ಸಿಹಿಯಾಗಿರುತ್ತೆ ಈ ರಸ. ಇದಕ್ಕೆ ನಾನು ಆ ಬೇಳೆ ನೀರು ಒಂದು ಪಾತ್ರೆಯಲ್ಲಿ ಬಸಿದ್ನಲ್ಲ ಅದೇ ಪಾತ್ರೆಯಲ್ಲಿ ಬೇಳೆ ನೀರು ಇಟ್ಬಿಟ್ಟು ಒಂದು 3 ಟಮಾಟೆನ ಸ್ವಲ್ಪ ಹುಣಸೆಹಣ್ಣು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಮತ್ತು ಈ ಬೇಳೆ ಈಗ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಇದು ಹಾಕ್ಕೊಳ್ಳೋಣ. ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ಒಂಚೂರು ತೆರೆ ಹಾಗೆ ಇರಲಿ, ತುಂಬ ನುಣ್ಣು ಕೂಡ ರುಬ್ಬಾರ್ದು ನಾವು. ಇದಾಗಿದೆ. ಈಗ ನಾನು ತಗೊಳ್ತೀನಿ. ನೋಡಿ ಇಷ್ಟು ಮಾತ್ರ ರುಬ್ಕೊಳ್ಳಿ ಸಾಕು. ಈಗ ನಾನು ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿಲ್ಲ ರಸಮ್ಗೆ ಅದೇ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಫಸ್ಟು ಪೌಡ್ರ್ ಥರ ಮಾಡ್ಕೊಳ್ಳೋಣ. ಅದೇ ಟೊಮ್ಯಾಟೊ ಹಣ್ಣು ಮತ್ತು ಹುಣಸೆಹಣ್ಣು ಕೂಡ ನಾವು ನೆನೆಸಿದ್ವಲ್ಲ ಅದು ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ರುಬ್ಕೊಳ್ಳೋಣ. ಈ ರಸ ಮಾತ್ರ ಸೂಪರ್ ಆಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ರುಬ್ಕೊಂಡು ಈ ಬೇಳೆ ನೀರು ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದೇ ತಪ್ಪಲೆಗೆ ನಾನು ಬೇಳೆ ನೀರು ಹಾಕ್ಕೊಂಡು ಮತ್ತು ಈ ಮಸಾಲೆ ಏನು ರುಬ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ನಾನು ಜಾರ್ ತೊಳ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಮಾಡ್ತಾ ಇದ್ದೀವಲ್ಲ, ನೀವು ಡಬಲ್ ಮಾಡಬೇಕು ಅಂದರೆ ಡಬಲ್ ಕ್ವಾಂಟಿಟಿ ತಗೊಳ್ಳಿ ಅಷ್ಟೇ. ಮತ್ತು ನಾನು
ಈ ಕುಟಾಣಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಮತ್ತು ಕರಿಬೇವಿನ ಸೊಪ್ಪು ಕಡ್ಡಿ ಹಾಕ್ಬಿಟ್ಟು ಜಜ್ಕೊಳ್ತಾ ಇದ್ದೀನಿ. ಈ ಥರ ಜಜ್ಜಿ ಹಾಕೋದ್ರಿಂದ ರಸಮ್ಗೆ ತುಂಬ ಚೆನ್ನಾಗಿರುತ್ತೆ. ನಾವು ಪ್ಲೇನ್ ರಸಮ್ ಮಾಡಿದ್ರು ಕೂಡ ನಾವು ಈ ಥರ ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಚಿಕ್ಕ ಕಡ್ಡಿ ಅಷ್ಟು ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ನಾನು ಸಿಪ್ಪೆ ಬಿಡಿಸಿಲ್ಲ. ರಸಕ್ಕೆ ಯಾವಾಗಲೂ ಸಿಪ್ಪೆ ಬಿಡಿಸ್ಬಾರ್ದು, ಹಾಗೆ ಹಾಕಬೇಕು, ಚೆನ್ನಾಗಿರುತ್ತೆ. ಈಗ ನಾನು ಒಂದು ಕಡೆ ರಸಮ್ ಕಾಯಕ್ಕೆ ಇಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿ ಈಗ ಇದು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಬೆಳ್ಳುಳ್ಳಿ ಜಜ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು 1-2 ಕಡ್ಡಿ, ಒಣಮೆಣಸಿನ್ಕಾಯಿ 1-2 ಮುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ನಾವು ಜಜ್ಕೊಂಡಿದ್ದೀವಲ್ಲ ಅದು ಕೂಡ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಎಣ್ಣೆಯಲ್ಲಿ. 1-2 ನಿಮಿಷ ಅದು ಕೆಂಪಗೆ ಬರಲಿ, ಬೆಳ್ಳುಳ್ಳಿ ಕೆಂಪಗೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆವಾಗ ರಸಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಹೂರಣ ತಗೊಂಡಿದ್ದೀನಿ. ಒಂದು ಸ್ಪೂನಷ್ಟು ಅನ್ಕೊಳ್ಳಿ ಹಾಕ್ಕೊಂಡಿದ್ದೀನಿ. ಆ ಹೂರಣ ಹಾಕೋದ್ರಿಂದ ರಸ ಅಷ್ಟು ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಕೂಡ ಹಾಕೊಂಬಿಡೋಣ. ಇದು ರಸ ಏನು ಕುದಿಯೋದು ಬಿಡ, ಬರೀ ನರೆ ಕಟ್ಟಿದ್ರೆ ಸಾಕು. ಹಿಟ್ಟು ನೋಡಿ, ಹಿಟ್ಟು ಕಲಸಿಟ್ಟಿದ್ದೆ, ಅದು ಸ್ಕಿಪ್ ಆಗಿಬಿಟ್ಟಿದೆ. ನಾನು ಹಿಟ್ಟು ಕಲಸಿರೋದು ಸ್ಕಿಪ್ ಆಗಿಬಿಟ್ಟಿದೆ ನನ್ನ ಕೈಯಿಂದ. ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ತೆಳುವಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಕಾಯಿ ಒಂದು ಅರ್ಧದೋಳಷ್ಟು ನಾನು ತುರ್ಕೊಂಡಿದ್ದೀನಿ. ಅದು ಈ ಒಬ್ಬಟ್ಟು ಹೂರ್ಣಕ್ಕೆ ಹಾಕಿ ಕಲಸಿ ಉಂಡೆ ಕಟ್ಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನಾವು ಉಂಡೆ ಕಟ್ಕೊಳ್ಬೋದು. ಒಂದು 7-8 ಉಂಡೆ ಕಟ್ಕೊಂಬಿಟ್ರೆ ನೀವು ಆವಾಗ ಪದೇ ಪದೇ ಕಟ್ಟಂಗಿರೋದಿಲ್ಲ. ಒಂದೇ ಸತಿ ಉಂಡೆ ಕಟ್ಟಿ ಇಟ್ಕೊಂಬಿಡ್ಬೇಕು. ಹಿಟ್ಟು ಕಮ್ಮಿ ತಗೋಬೇಕು, ಹೂರಣ ಜಾಸ್ತಿ ತಗೋಬೇಕು, ಆವಾಗ ಒಬ್ಬಟ್ಟು ಚೆನ್ನಾಗಿರುತ್ತೆ. ತುಂಬ ತೆಳುವಾಗಿ ತಟ್ಬಿಟ್ರು ಒಬ್ಬಟ್ಟು ಚೆನ್ನಾಗಿರೋದಿಲ್ಲ. ನೋಡಿ ಈ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಂದರೆ, ನೀವೇನಾದರೂ ಚಿರೋಟಿ ರವೆ ಇಲ್ಲ ಅಂದರೂ ಕೂಡ ಈ ಉಪ್ಪಿಟ್ಟು ರವೆನೇ ಇರುತ್ತಲ್ಲ ಅದೇ ಮಿಕ್ಸಿಗೆ ಹಾಕ್ಬಿಟ್ಟು ತಗೊಳ್ಳಿ. ಚಿರೋಟಿ ರವೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ ಒಬ್ಬಟ್ಟು ಅಂತ. ನೋಡಿ ಹಿಟ್ಟು ನಾನು ತಗೊಂಡಿದ್ದೀನಿ. ನೋಡ್ಕೊಳ್ಳಿ ಎಷ್ಟು ದಪ್ಪ ತಟ್ಟಬೇಕು, ಎಷ್ಟು ಅಗಲ ತಟ್ಟಬೇಕು, ಅದು ನೀವು ಡಿಸೈಡ್ ಮಾಡ್ಕೋಬೇಕು. ನಾನು ಯಾವಾಗಲೂ ಒಬ್ಬಟ್ಟು ಸ್ವಲ್ಪ ದಪ್ಪವಾಗೇ ತಡ್ತೀನಿ. ತುಂಬ ತೆಳುವಾಗಿ ತಟ್ಬಿಟ್ರೂ ಚೆನ್ನಾಗಿರಲ್ಲ ಒಬ್ಬಟ್ಟು. ಇವಾಗ ಅಂಗಡಿಯಲ್ಲೆಲ್ಲ ನೋಡಿ, ನಾವು ಒಬ್ಬಟ್ಟು ತೊಗೊಂಡು ಬಂದರೆ ಒಂದೇ ಬಾಯಿಗೆ ಇಟ್ಕೊಂಡ್ಬಿಡ್ತೀವಿ. ಈ ಥರ ದಪ್ಪಕ್ಕೆ ತಟ್ಟಿದ್ರೆ, ಅಂದರೆ ತುಂಬ ದಪ್ಪ ಅಲ್ಲ, ಸ್ವಲ್ಪ ತೆಳುಗಿಂತ ನಾನು ಸ್ವಲ್ಪ ದಪ್ಪ. ಚಪಾತಿ ಮಾಡಲ್ವ ನಾವು, ಆ ಥರ. ಬಟರ್ ಪೇಪರಲ್ಲಿ ತಟ್ಕೊಂಡಿದ್ದೀನಿ. ನೀವು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಕೂಡ ತಟ್ಕೊಳ್ಬೋದು. ನಾನು ಆಲ್ರೆಡಿ ತವಾ ಇಟ್ಟು ಬಿಸಿ ಮಾಡ್ಕೊಂಬಿಟ್ಟಿದ್ದೆ. ನಾನು ಮಾಡ್ತಾಯಿರ್ತೀನಿ, ಹಾಗಾಗಿ ಸ್ಟವ್ ಮೇಲೆ ಇಡ್ತಾ ಹೋಗ್ತೀನಿ, ಆವಾಗ ಸ್ವಲ್ಪ ಬೇಗ ಆಗಿಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ತುಪ್ಪ ಬೇಕಂದ್ರೆ ನೀವು ಹಾಕ್ಕೊಳ್ಬೋದು. ನಾನು ಎಣ್ಣೆಯಲ್ಲಿ ಮಾಡ್ತಾಯಿದ್ದೀನಿ. ಆ ಕಡೆ ಈ ಕಡೆ ತಿರುಗಿಸಿ ಸ್ವಲ್ಪ ಕೆಂಪಗೆ ಸುಟ್ಕೋಬೇಕು ಅಷ್ಟೇ. ಆಗಿದೆ ಆಲ್ಮೋಸ್ಟು. ಮರ್ಚಿ ಕೊಳ್ತೀನಿ. ಇನ್ನೊಂದು ಕೂಡ ತಟ್ಕೊಳ್ಳೋಣ. ಹಿಟ್ಟು ಮಾತ್ರ ನೀವು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ನೀವೇನಾದರೂ ಒಬ್ಬಟ್ಟು ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಹಿಟ್ಟು ಕಲಸಿಟ್ಬಿಡಿ. ಆಗ ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ, ಯಾಕಂದರೆ ನೆಂದಿರುತ್ತಲ್ವ ಹಿಟ್ಟು. ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ತಟ್ಕೊಡಿ.
ಒಬ್ಬಟ್ಟು ತಟ್ಕೊಳ್ತಾ ಇದ್ದೀನಿ. ಒಬ್ಬರೇ ಆರಾಮಾಗಿ ತಟ್ಕೊಂಬಿಡ್ಬೋದು. ಒಂದೆರಡು ಪಾವಷ್ಟು ನಾವು ಒಬ್ಬರೇ ತಟ್ಕೊಳ್ಬೋದು. ಇಲ್ಲ ಜಾಸ್ತಿ ಮಾಡೋಂಗಿದ್ರೆ ಇನ್ನೊಬ್ರು ಸಹಾಯ ಬೇಕಾಗುತ್ತೆ. ಜನ ಜಾಸ್ತಿ ಇರೋ ಮನೆಯಲ್ಲಿ ಒಂದಿಬ್ಬರು ಬೇಕು. 3 ಜನ ಇಬ್ರು ಇದ್ರೆ ಇಬ್ರು ಇರ್ತಾರಲ್ಲ ಅಂಥವ್ರಿಗೆ ಒಬ್ಬೊಬ್ಬರೇ ಸಾಕು, ಒಬ್ಬೊಬ್ಬರೇ ತಟ್ಕೊಂಡ್ಬಿಡ್ಬೋದು. ಆ ಕಡೆ ತಿರುಗಿಸಿ ಸುಟ್ಕೋಬೇಕಷ್ಟೇ. ನಾವು ಹೆಂಗೆ ಫೋಲ್ಡ್ ಮಾಡಿದ್ರು ಹಾಗೆ ಬರುತ್ತೆ. ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಒಬ್ಬಟ್ಟು ರಸ, ಒಬ್ಬಟ್ಟು ಮತ್ತು ಹೆಸ್ರುಕಾಳು ಕೂಟ್ ಮಾಡಿದ್ದೆ, ಸರ್ವ್ ಮಾಡ್ಕೊಂಡಿದ್ದೀನಿ. ರಸ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ನೆಗಡಿ ಇರೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಬೇಳೆ ಒಬ್ಬಟ್ಟು ಮತ್ತು ಬೇಳೆ ರಸಮ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ನೋಡಿ ಈ ಒಬ್ಬಟ್ಟು ಹೂಣೆಯಲ್ಲಿ ಕೊನೆಯವರೆಗೂ ನಾವು ತಟ್ಟಿದ್ವಲ್ಲ ಅಲ್ಲಿವರೆಗೂ ಇದೆ ನೋಡಿ. ತುಂಬಾ ಟೇಸ್ಟಿಯಾಗಿದೆ ರಸ. ಥ್ಯಾಂಕ್ ಯು.